ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸರಿ ನರಸಿಂಹಮೂರ್ತಿಗಳೇ, ನೀವು ನೋಡಿ ಬನ್ನಿ, ಬೆಳಗ್ಗೆ ಸಿಗ್ತೀನಿ ನಾನು. ನಮಸ್ಕಾರ. ನಮಸ್ಕಾರ ಸರ್. ನಾನು ಬೆಳಿಗ್ಗೆ ಎಷ್ಟು ಗಂಟೆ ಬರಲಿ ಸರ್? ನೀವು ಬೆಳಗ್ಗೆ 9 ಗಂಟೆಗೆ ಬನ್ನಿ ಗಿರೀಶ್. ಓಕೆ ಸರ್. ಅಮ್ಮ, ಕೃಷ್ಣ ಇಲ್ಲಮ್ಮ? ರೂಮ್ನಲ್ಲಿದ್ದಾನೆ. ನೀವು ನಾಳೆ ಯಾವುದೋ ಕೆಲಸ ಇಟ್ಕೊಂಡಿಲ್ಲ ತಾನೆ? ಯಾಕೆ? ಏನಿಲ್ಲಮ್ಮ, ನಮ್ಮದು ಫಿಲ್ಮ್ ಫೆಸ್ಟಿವಲ್ ಶುರುವಾಗ್ತಾ ಇದೆ. ಯುರೋಪಿಯನ್, ಆಫ್ರಿಕನ್, ಇರಾನಿಯನ್ ಸಿನಿಮಾ ಹೀಗೆಲ್ಲ ತುಂಬ ಒಳ್ಳೊಳ್ಳೆ ಸಿನಿಮಾ ತೋರಿಸ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗೋಣ. ಕೃಷ್ಣ ದೇವ್ಯಾನಿಗೂ ಹೇಳು. ನಾವೆಲ್ಲ ಒಟ್ಟಿಗೆ ಹೊರಗಡೆ ಹೋಗಿ ಎಷ್ಟು ವರ್ಷ ಆಯಿತೋ ಏನೋ. ಅಪ್ಪಾಜಿ ಇದ್ದಾಗ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಫಂಕ್ಷನ್ಗೆ ಹೋಗಿದ್ವಿ. ಯಾವುದೋ ಆರ್ಟ್ ಫೆಸ್ಟಿವಲ್ ಇನಾಗ್ರೇಷನ್ ಅಂತ ಕಾಣಿಸುತ್ತೆ. ಅವತ್ತು ಅಪ್ಪಾಜಿ ಎಷ್ಟು ಖುಷಿಯಾಗಿದ್ರು ಅಲ್ವಮ್ಮ? ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಏನೋ ಟೆನ್ಷನಲ್ಲಿದ್ದೀರಾ ಅನ್ಸುತ್ತೆ. ಏನಿಲ್ಲ ಕಣು. ನಿನ್ನ ಮನಸ್ಸು ಏನು ಅಂತ ನಂಗೆ ಗೊತ್ತಮ್ಮ. ಏನೋ ಯೋಚನೆ ಮಾಡ್ತಾ ಇದೀಯಾ? ಏನು ಅಂತ ಹೇಳಿ. ಏನಿಲ್ಲ, ಕೃಷ್ಣನ ವಿಚಾರ. ಏನು ಕೃಷ್ಣನ ವಿಚಾರ? ಇತ್ತೀಚೆಗೆ ಅವನು ಸಂತೋಷವಾಗೇ ಇರ್ತಾನಲ್ಲ. ಇವತ್ತೆಲ್ಲ ಯಾಕೋ ತುಂಬ ಸೀರಿಯಸ್ ಆಗಿದ್ದ. ನಾನು ಮಾತಾಡ್ಸಕ್ಕೆ ಹೋದೆ, ರೇಗ್ಬಿಟ್ಟ. ಹೌದಾ? ಏನಾಯಿತು? ಏನೋ ಸರಿಯಾಗಿ ಗೊತ್ತಿಲ್ಲ. ನೆನ್ನೆ ದೇವ್ಯಾನಿ ಅವ್ರ ತಂದೆ ಬಂದಿದ್ರು. ಏನೋ ಮಾತುಕತೆ ಆಯ್ತಂತೆ. ಆಗಿಂದ ಬೇಜಾರು ಮಾಡ್ಕೊಂಡಿದ್ದಾನೆ. ಹೌದಾ? ದೇವ್ಯಾನಿ ಏನಾದರೂ ಮನ್ಸು ಕೆಡಿಸಿದಳೋ ಏನೋ. ಸರಿ, ನಾನೇ ಹೋಗಿ ಮಾತಾಡ್ತೀನಿ. ಬೇಡ ದೇವು, ಅವನು ಕೋಪ ಮಾಡ್ಕೋಬಹುದು. ಹಾಗೇನಿಲ್ಲಮ್ಮ, ನಾನು ಹ್ಯಾಂಡಲ್ ಮಾಡ್ತೀನಿ. ಹಾಯ್ ಕೃಷ್ಣ. ಏನು ದೇವು? ಏನಿಲ್ಲ, ಹೀಗೆ ಇಬ್ಬರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಭಾಳ ದಿವಸ ಆಯ್ತಲ್ಲ ಮಾತಾಡಿ. ನಾನಿರುವಾಗ ನೀನಿರೋದಿಲ್ಲ, ನೀನಿರುವಾಗ ನಾನಿರೋದಿಲ್ಲ. ಹಾಯ್ ದೇವ್ಯಾನಿ. ಏನಿದು, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀರಾ? ಕೃಷ್ಣ, ಎಲ್ಲಾದರೂ ಟ್ರಿಪ್ ಹೋಗ್ತಿದ್ದೀರಾ? ಇಲ್ಲ. ಮತ್ತೆ ಆಚೆ ಹೋಗ್ತಾ ಇದ್ದೀವಿ. ಆಚೆ ಅಂದರೆ? ಈ ಮನೆ ಬಿಟ್ಟು ಆಚೆ. ಅಂದರೆ ಬೇರೆ ಮನೆಗೆ ಹೋಗ್ತಿದ್ದೀರಾ? ಏನಿದು ಸಡನ್ ಆಗಿ ಕೃಷ್ಣ? ಅಮ್ಮ ಏನು ಹೇಳಲೇ ಇಲ್ಲ ನನಗೆ. ಏನಾಯ್ತು ದೇವ್ಯಾನಿ? ಯಾಕೆ ಕೃಷ್ಣ ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರ ತಗೊಂಡಿದ್ಯಾ? ಅಲ್ಲ, ಮನೆ ದೊಡ್ಡದಾಗಿದೆ, ನಾವೆಲ್ಲ ಒಟ್ಟಿಗೆ ಇರೋದಕ್ಕೆ ಏನು ತೊಂದರೆ? ಹೀಗೆ ನೀವು ಬೇರೆ ಹೋಗೋದಕ್ಕೆ ಏನು ಕಾರಣ? ಮನೆ ಏನೋ ದೊಡ್ಡದಾಗೇ ಇದೆ, ಎಲ್ಲರೂ ಜೊತೆಗೆ ಇರಬಹುದು ನಿಜ. ಆದರೆ ಈ ಮನೇಲಿರೋರ ಮನಸ್ಸು ಅಷ್ಟು ದೊಡ್ಡದಾಗಿಲ್ಲ. ಏನು ಹೇಳ್ತಿದ್ದೀರಾ ದೇವ್ಯಾನಿ? ನನಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗಲ್ಲ, ಅರ್ಥ ಆಗೋದಕ್ಕೆ ಸಾಧ್ಯನೂ ಇಲ್ಲ. ನೀವಿಬ್ಬರು ಯಾವುದೋ ಕಾರಣಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ. ಆದರೆ ವಿಷಯ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಸಾಕು ದೇವು, ರಾಜಕಾರಣಿಗಳ ಥರ ಪೋಸ್ಟ್ ಕೊಟ್ಟಿದ್ದು. ಫಾರ್ ಗಾಡ್ ಸೇಕ್, ಜನಗಳ ಮುಂದೆ ಅಮಾಯಕ ಅನ್ನೋ ಥರ ಮುಖವಾಡ ಹಾಕ್ಕೊಂಡಿರ್ತೀಯಲ್ಲ, ಆ ಥರ ನನ್ನ ಮುಂದೆನೂ ಬೇಡ. ನಾನು ನಿನ್ನ ತಮ್ಮ. ಅಲ್ಲ ಕೃಷ್ಣ, ನಿನ್ನ ವಿಷಯನೇ ಏನು ಅಂತ ಹೇಳಿದೆ. ಈ ರೀತಿ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಾನೇನು ಹೇಳಿ? ಸ್ವಂತ ತಮ್ಮನ್ನೇ ಮ್ಯಾನಿಪುಲೇಟ್ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಏನು, ನಾನು ಮ್ಯಾನಿಪುಲೇಷನ್ ಮಾಡ್ತಾ ಇದ್ದೀನಾ? ಹೌದು.
ನೀನು ಅಮ್ಮ ಇಬ್ಬರು ಸೇರಿಕೊಂಡು ನನ್ನನ್ನು ಮ್ಯಾನಿಪುಲೇಟ್ ಮಾಡಿ ನನ್ನ ಲೈಫ್ನ ಹಾಳು ಮಾಡ್ತಾ ಇದ್ದೀರಾ. ನನ್ನನ್ನು ಮೂಲೆ ಗುಂಪು ಮಾಡಿಬಿಟ್ಟಿದ್ದೀರಾ. ಅಪ್ಪಾಜಿ CM ಆಗಿದ್ರು, ನಾನು MP ಆಗಿದ್ದೆ. ಆದರೆ ನೀನು ಅಮ್ಮ ಸೇರಿಕೊಂಡು ನನಗೆ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಇಲ್ದಿರೋ ಹಾಗೆ ಮಾಡ್ತಾ ಇದ್ದೀರಾ. ಪ್ಲೀಸ್ ಕೃಷ್ಣ, ಮನೆ ಬಿಟ್ಟು ಹೋಗೋಂಥದ್ದು ಏನಾಗಿದೆ ಹೇಳು? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ನೀನು ಅಮ್ಮ ಸೇರಿಕೊಂಡು ನಾನು ತಲೆ ಎತ್ತದಿರೋ ಹಾಗೆ ಮಾಡಿಬಿಟ್ಟಿದ್ದೀರಾ. ಅಮ್ಮ ನಿನ್ನನ್ನು ಉಪಮುಖ್ಯಮಂತ್ರಿ ಮಾಡಿ ನಾನು ರಾಜಕೀಯದಲ್ಲಿ ಮೇಲ್ ಬರೆದಿರೋ ಹಾಗೆ ಮಾಡಿಬಿಟ್ರು. ಹಾಳಾಗೋಗ್ಲಿ ಅಂತ ಚಾನೆಲ್ ಕಡೆ ನನ್ನ ಗಮನನ ಹರಿಸಿದ್ರೆ ಅಲ್ಲಿಗೂ ನಿನ್ನ ಹೆಂಡತಿ ನಿವೇದಿತನ ತಂದು ಕೂಡಿಸಿ ನನ್ನನ್ನು ದೇವ್ಯಾನಿನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀರಾ. ದೇವ್ಯಾನಿ, ನೀವಾದರೂ ಏನಾಯ್ತು ಅಂತ ಹೇಳಿ. ಚಾನಲ್ದೇನಾದರೂ ಸಮಸ್ಯೆನಾ? ಡೇ 1 ಸಮಸ್ಯೆನೇ ಆಗ್ತಿದೆ ದೇವಾನಂದವ್ರೆ. ನಾನು ಕೃಷ್ಣ ಒಂದು ವಿಷನ್ ಇಟ್ಕೊಂಡಿದ್ವಿ, ಹೊಸ ಚಾನೆಲ್ ಹೀಗಾಗಬೇಕು ಹಾಗಾಗಬೇಕು ಅಂತ. ಆದರೆ ನಿವೇದಿತಾ ಏನು ಮಾಡೋಕ್ಕೂ ಅವಕಾಶನೇ ಕೊಡ್ತಿಲ್ಲ. ನಾನು ಯಾವುದೇ ಹೊಸ ಕಾನ್ಸೆಪ್ಟ್ ಪ್ರೆಸೆಂಟ್ ಮಾಡಿದ್ರು ನಿವೇದಿತಾ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇತ್ತೀಚೆಗೆ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ನಿವೇದಿತಾಗ ನಾನು ಏನೇ ಹೇಳಿದ್ರು ಅದನ್ನು ರಿಜೆಕ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿಲೇ ನನ್ನ ಮಾತನ್ನ ಕೇಳಿಸ್ಕೊತಿದ್ದಾರೆ ಅಂತ. ನನಗೆ ತುಂಬ ಫ್ರಸ್ಟ್ರೇಷನ್ ಶುರು ಆಗಿದೆ ದೇವಾನಂದ್. ಹೋಗಲಿ, ಈ ಚಾನೆಲ್ ಜವಾಬ್ದಾರಿನ ನಿವೇದಿತಾನೇ ನಡೆಸಲಿ. ನಾನೊಂದು ಹೊಸ ಯುರೋಪಿಯನ್ ಚಾನೆಲ್ ಫ್ರಾಂಚೈಸಿನ ತಗೊಂಡು ಅದನ್ನು ನಡೆಸೋಣ ಅಂದರೆ ಅದಕ್ಕೆ ನಿವೇದಿತಾ ಮತ್ತು ಅತ್ತೆ ಇಬ್ಬರೂ ಅವಕಾಶನೇ ಮಾಡಿಕೊಡ್ತಿಲ್ಲ. ಅಲ್ಲ ಕೃಷ್ಣ, ನೀನು ಮತ್ತೆ ದೇವ್ಯಾನಿ ಹೊಸ ಚಾನೆಲ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ನಿವೇದಿತಾ ಹ್ಯಾಕ್ ತಡೆಯೋಕ್ಕೆ ಸಾಧ್ಯ? ಅದೇ ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಇಲ್ಲಿ ಮೇಲ್ನೋಟಕ್ಕೆ ಎಲ್ರಿಗೂ ಹಾಗೆ ಕಾಣಿಸುತ್ತೆ, ಆದರೆ ನನಗೆ ದೇವ್ಯಾನಿಗೆ ಮಾತ್ರ ಗೊತ್ತು ನೀನು ಅಮ್ಮ ಸೇರಿಕೊಂಡು ನಮ್ಮಿಬ್ಬರ ಜೀವನದಲ್ಲಿ ಹೇಗೆ ಆಟ ಆಡ್ತಾ ಇದ್ದೀರಾ ಅಂತ. ನೋಡು ಕೃಷ್ಣ, ನಾನಾಗಲಿ ಅಮ್ಮ ಆಗಲಿ ಯಾವತ್ತೂ ನಿನ್ನ ಬೆಳವಣಿಗೆ ತಡಿಬೇಕು ಅಂತ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿಲ್ಲ. ನಿನಗೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ದೇವ್ಯಾನಿ, ನೀವಾದರೂ ಸ್ವಲ್ಪ ಸರಿಯಾಗಿ ಅರ್ಥ ಆಗೋಂಗೆ ಹೇಳಿ. ಆ ಯುರೋಪಿಯನ್ ಚಾನೆಲ್ ಫ್ರಾಂಚೈಸಿ ತಗೊಳ್ಳೋಕ್ಕೆ 15 ಕೋಟಿ ರೂಪಾಯಿ ಬೇಕಾಗಿತ್ತು. ಆದರೆ ಆ 15 ಕೋಟಿ ವೈಟ್ ಮನಿಲೇ ಬೇಕಿತ್ತು, ಬ್ಲ್ಯಾಕ್ ಮನಿ ಆಗ್ತಿರಲಿಲ್ಲ. ನನ್ನ ಅಕೌಂಟಲ್ಲಾಗಲಿ ಕೃಷ್ಣನ ಅಕೌಂಟಲ್ಲಾಗಲಿ ಅಷ್ಟೊಂದು ದುಡ್ಡು ಇರಲಿಲ್ಲ. ಅದಕ್ಕೆ ನಾವು ಅತ್ತೆ ಹತ್ರ ಹೋಗಿ 15 ಕೋಟಿ ರೂಪಾಯಿ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ವಿ. ಅದಕ್ಕತ್ತೆ, ನನ್ನ ಹತ್ರ ದುಡ್ಡಿದೆ, ಆದರೆ ನಾನು ಅದನ್ನು ಕೊಡಬೇಕಾದ್ರೆ ನಿವೇದಿತನೂ ಒಪ್ಪಬೇಕು, ಯಾಕಂದರೆ ಅವಳು ನನ್ನ ಅಕೌಂಟ್ಗೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಅಂತ ಹೇಳಿದರು. ನಾನು ಅದಕ್ಕೆ ನಿವೇದಿತಾ ಹತ್ರ ಹೋಗಿ ಮಾತಾಡಬೇಕಾಯ್ತು. ಅತ್ತೆ, ನಿವೇದಿತಾ ಚೆಕ್ಕಿಗೆ ಸೈನ್ ಮಾಡಿದರೆ ನಾನು ಚೆಕ್ಕಿಗೆ ಸೈನ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ನಿವೇದಿತಾ ಹತ್ರ ಹೋಗಿ ಕೇಳಿದ್ರೆ ಕಡ್ಡಿ ತುಂಡು ಮಾಡಿದ ಹಾಗೆ ಸೈನ್ ಮಾಡಲ್ಲ ಅಂತ ಹೇಳಿದರು. ನಾನು ಆ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕೆ ಕಮಿಟ್ ಆಗಿದ್ದೆ, ಆದರೆ ನಿವೇದಿತಾ ಕೋಆಪ್ರೇಟ್ ಮಾಡಿದೆ. ನಂಗೆ ಹಾಗೆ ಮಾಡೋಕ್ಕಾಗ್ತಿಲ್ಲ. ಇಷ್ಟು ದುಡ್ಡಿಗೆ ದೇವ್ಯಾನಿ ತಂದೆ ಅವ್ರ ಹತ್ರ ಎಂಥ ಮಾತುಗಳನ್ನ ಕೇಳಿಸ್ಕೋಬೇಕಾಯ್ತು ಗೊತ್ತಾ? ಸಿಕ್ಕಾಪಟ್ಟೆ ಅವಮಾನ ಆಯಿತು. ನಿವೇದಿತಾ ಚೆಕ್ಗೆ ಸೈನ್ ಮಾಡೋಲ್ಲ ಅಂತಂದ್ರ? ದೇವು, ಸುಮ್ಮನೆ ನನ್ನ ಮುಂದೆ ಏನು ಗೊತ್ತಿಲ್ಲದಿರೋ ಥರ ನಾಟಕ ಆಡಬೇಡ. ನಿನ್ನ ಸಪೋರ್ಟು ಅಮ್ಮನ ಸಪೋರ್ಟ್ ಇಲ್ಲದೆ ನಿವೇದಿತಂಗೆ ಚೆಕ್ ಮೇಲೆ ಸೈನ್ ಹಾಕಲ್ಲ ಅನ್ನೋದಕ್ಕೆ ಧೈರ್ಯ ಇಲ್ಲಿಂದ ಬರುತ್ತೆ. ಇಲ್ಲ ಕೃಷ್ಣ, ನನಗೂ ಈ ವಿಷಯಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ನಿವೇದಿತಾ ಹತ್ರ ಮಾತಾಡಿನೇ ಎಷ್ಟೋ ತಿಂಗಳಾಯ್ತು. ಸರಿ, ಒಂದು ನಿಮಿಷ ಇರು, ಬಂದೆ. ಅಮ್ಮ, ನೀವು ನಿವೇದಿತಾಗೆ ನಿಮ್ಮ ಅಕೌಂಟ್ಗೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಮಾಡಿದ್ದೀರಾ? ಹೌದು ದೇವು, ನನ್ನ ತವ್ರ ಮನೆಯಿಂದ 38 ಕೋಟಿ ದುಡ್ಡು ಬಂತಲ್ಲ, ಅದನ್ನು ಹ್ಯಾಂಡಲ್ ಮಾಡೋದು ನನಗೆ ಕಷ್ಟ ಆಗುತ್ತೆ ಅಂತ ಅವಳನ್ನ ಜಾಯಿಂಟ್ ಅಕೌಂಟ್ ಹೋಲ್ಡರಾಗಿ ಮಾಡಿಕೊಂಡೆ. ದೇವ್ಯಾನಿ ಹೊಸ ಚಾನೆಲ್ ಶುರು ಮಾಡೋದಕ್ಕೆ ದುಡ್ಡು ಕೇಳಕ್ಕೆ ಬಂದಾಗ ನೀವು ನಿವೇದಿತಾ ಹತ್ರ ಕೇಳಕ್ಕೆ ಹೇಳಿದ್ರಂತೆ. ನೀವೇನಾದರೂ ನಿವೇದಿತಾಗೆ ಚೆಕ್ ಸೈನ್ ಮಾಡಬಾರ್ದು ಅಂತ ಹೇಳಿದ್ರಾ? ಇಲ್ಲ ದೇವು, ನಾನು ಆ ರೀತಿ ಏನು ಹೇಳಲಿಲ್ಲ. ಹೌದಾ? ಕೃಷ್ಣ, ನಾನು ಅಮ್ಮನ ಹತ್ರ ಮಾತಾಡಿದೆ. ಅಮ್ಮ ಆ ರೀತಿ ಏನೂ ಹೇಳಲಿಲ್ಲ.
ನಿವೇದಿತಾ ಹಾಗೆ ಮಾತಾಡಿರ್ಬೋದು. ನಾನು ನಾಳೆನೇ ನಿವೇದಿತಾ ಹತ್ರ ಮಾತಾಡಿ ಈ ವಿಷಯ ಕ್ಲಿಯರ್ ಮಾಡಿಸ್ತೀನಿ. ನಿವೇದಿತಾ ಚೆಕ್ ಸೈನ್ ಮಾಡೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಅಲ್ಲಿ ತನಕ ನೀವಿಬ್ಬರು ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ಪ್ಲೀಸ್ ಕೃಷ್ಣ, ದೇವ್ಯಾನಿ, ಪ್ಲೀಸ್. ಸರಿ, ಇಷ್ಟೆಲ್ಲ ನೋಡಿದ್ದಾಯಿತು. ಅದನ್ನು ಒಂದಿನ ನೋಡೋಬಿಡೋಣ. ದೇವೇನೆ, ನಾಳೆ ಒಂದಿನ ಟೈಮ್ ಕೊಡೋಣ. ಸರಿ. ಥ್ಯಾಂಕ್ಸ್, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ. ದೇವಪ್ಪನವರೇ, ದೇವಪುರದ ಕ್ಯಾಂಡಿಡೇಟ್ ಪುಟ್ಸ್ವಾಮಯ್ಯನವರು ವೀಕು ಅನಿಸುತ್ತೆ ನನಗೆ. ಅದಕ್ಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಪ್ಲೇಸ್ಮೆಂಟ್ ಮಾಡೋಣ ಅಂತ ಇದ್ದೀನಿ. ಸಾಹೇಬ್ರೆ, ತಾವು ಬೇಜಾರು ಮಾಡ್ಕೊಳ್ಳಲ್ಲ ಅನ್ನೋದಾದರೆ ದೇವಪ್ಪನವ್ರು ಯಾಕಾಗಬಾರ್ದು ಅಂತ. ತಾವೇನಾದ್ರು ಟಿಕೆಟ್ ಕೊಡಿಸಿದ್ರೆ ಮುಂದಿಂದೆಲ್ಲ ಮರ್ತು ಬಿಡಿ ದಂಡಿಗಳೇ. ನನ್ನ ಮುಂದೆ ನಿಂತವರು ಅಲ್ಲಾಡಿ ಹೋಗ್ಬಿಡ್ತಾರೆ. ಹಾಗಿದೆ ನನ್ನ ಕೆಲಸ. ಹಾಂ, ಆ ಪುಟ್ಸ್ವಾಮಯ್ಯ ಬರೀ ಮೋಸಗಾರ ಸರ್. ದಯವಿಟ್ಟು ಮನಸ್ಸು ಮಾಡಬೇಕು. ಸರಿ, ಇನ್ನು ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ, ನೀವೇನು ಹೊರಡ್ಬೋದು. ಸರಿ ದಂಡಿ, ಬರ್ತೀವಿ. ಓಕೆ, ನಮಸ್ಕಾರ ನಮಸ್ಕಾರ. ರೀ ರೀ, ಏನು ರೀ ಇದೆಲ್ಲ, ನಡ್ರಿ. ಹಾಂ ಸರಿ. ನೀರಜ್, 1 ಅವರ್ ಯಾರನ್ನೂ ಒಳಗಡೆ ಬಿಡಬೇಡ್ರಿ. ಹಾಗೆ ಚಡಾಣಿ ಬಂದರೆ ಒಳಗಡೆ ಕುಂಡ್ರಿ. ಓಕೆ. ವಿದ್ಯುಲತಾ, ರೀ, ಮೃಣಾಲಿನಿ ವಿಚಾರ ಏನಾದರೂ ಗೊತ್ತಾಯ್ತಾ? ಇಲ್ಲ. ವಿದ್ಯುಲತಾ, ಈಗ ಧೈರ್ಯ ಕೆಟ್ಟರೆ ಹೇಗಮ್ಮ? ಸಿಗ್ತಾಳೆ 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 ಸಿಗ್ತಾಳೆ. ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ನೀವು. ಮಗಳನ್ನ ಹುಡುಕ್ಸೋಕ್ಕಾಗಿಲ್ಲ ನಿಮ್ಮ ಕೈಲಿನ್ನು. ರಾಜ್ಯ ಏನು ಆಡ್ತೀರಾ ಇನ್ನು? ವಿದ್ಯುಲತಾ, ಸಾರಿ ರೀ. ನನ್ನ ಕೈಲಿ ತೊಡ್ಕೊಡೋದಕ್ಕಾಗ್ತಾ ಇಲ್ಲ ರೀ. ನಾನು ಏನು ಮಾಡಲಿ? ಮೃಣಾಲಿನಿ ಮುಖ ನೋಡದೆ ನನಗೆ ಇರೋದಕ್ಕಾಗ್ತಾ ಇಲ್ಲ. ನೀವಾದರೆ ನಿಮ್ಮ ರಾಜಕೀಯ ಕೆಲಸದಲ್ಲಿ ಮುಳುಗಿರ್ತೀರ. ನಿಮ್ಗೆ ಇದ್ಯಾವ ಯೋಚನೆಗಳು ತಲೆಗೆ ಬರೋದಿಲ್ಲ. ಆದರೆ ನಾನು 3 ಹೊತ್ತು ಇಲ್ಲೇ ಕೂತ್ಕೊಂಡು ಇದನ್ನೇ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ ನನಗೆ. ಕಣ್ಣು ಮುಚ್ಚಿದ್ರೆ ಮಗಳ ಮುಖ ಕಣ್ಣು ಬಂದು ಬರುತ್ತೆ. ಏನು ಮಾಡಲಿ ನಾನು? ಬರೀ ಕೆಟ್ಟ ಯೋಚನೆಗಳೇ ತಲೆಗೆ ಬರುತ್ತೆ. ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ರೀ. ಯಾರ ಹತ್ರ ಹೇಳಿ ನಾನು? ನಾನು ತಾನೇ ಏನು ಮಾಡಲೆ? ನೀನೇ ನೋಡ್ತಾ ಇದೆಯಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ. ಇಡೀ ರಾಜ್ಯದ ಪೊಲೀಸ್ ಫೋರ್ಸ್ ಹುಡುಕ್ತಾ ಇದೆ. ಅಷ್ಟೇ ಅಲ್ಲ, ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಗೂ ಹೇಳಿದೆ. ಏನು ಮಾಡಲಿಲ್ಲ ನೋಡು ವಿದ್ಯುಲತಾ, ಇಂಥ ಸಂದರ್ಭಗಳಲ್ಲಿ ನಾವು ಧೈರ್ಯದಿಂದ ಇರಬೇಕು. ಧೈರ್ಯ ಕೆಟ್ಟರೆ ಎಲ್ಲ ಹಾಳಕ್ಕೆ ಹೋಗ್ಬಿಡುತ್ತೆ. ಸಮಾಧಾನ ಮಾಡ್ಕೊ ಪ್ಲೀಸ್.
ಬಂದ್ರೆ ಸರ್ ಸಂದೀಪ್ ಚಡಾನಿ ಅವ್ರು ಬಂದಿದ್ದಾರೆ ಸರ್. ಕೂರಿಸಿ ಬಂದೆ. ಸರಿ ಸರ್. ವಿತಿಲ್ ನನ್ನ ಮಗಳ ವಿಚಾರ ಏನಾದರೂ ಗೊತ್ತಾಯ್ತಾ? ಹಾಂ ಮೇಡಮ್, ಆ ವಿಚಾರ ಮಾತಾಡೋದಕ್ಕೇನೆ ಬಂದಿರೋದು. ಎಲ್ಲಿದ್ದಾಳೆ? ಸೇಫ್ ಆಗಿದ್ದಾಳೆ ತಾನೆ? ನಿಖರವಾಗಿ ಇನ್ನೂ ಏನೂ ಗೊತ್ತಾಗಿಲ್ಲ ಮೇಡಮ್. ಏನಪ್ಪ ನೀವು, ಇನ್ನೂ ಎಷ್ಟು ದಿನ ಬೇಕು ನಿಮಗೆ? ನನ್ನ ಮಗಳು ಕಾಣೆಯಾಗಿ 1 ವಾರ ಆಗ್ತಾ ಬಂತು, ಇನ್ನೂ ಏನೋ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದರೆ ನೀವು ಯಾರು ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ಕೈಲಿ ಆಗಲ್ಲ ಅಂದರೆ ಹೇಳ್ಬಿಡಿ, ನನ್ನ ಮಗಳನ್ನ ನಾನೇ ಹುಡುಕೋತೀನಿ. ವಿದ್ಯುಲ್ಲತಾ, ಕಂಟ್ರೋಲ್ ಯುವರ್ ಸೆಲ್ಫ್. ಚಡಾನಿ ಸೀನಿಯರ್ ಆಫೀಸರ್ ಅಮ್ಮ. ಹೇಳಿ ಚಡಾನಿ. ಸರ್, ನಂದಕುಮಾರ್ ಅಂತ, ಅವರು ಹೋಮ್ ಸೆಕ್ರೆಟರಿ ಆಫೀಸಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸರ್. ಅವ್ರು ನಿಮ್ಮ ಮಗಳ ಬಗ್ಗೆ ಒಂದು ಮಹತ್ವವಾದ ಸಂಗತಿ ಹೇಳ್ತಾರೆ, ಅದಕ್ಕೆ ಕರ್ಕೊಂಬಂದೀನಿ ಸರ್. ಕರೀರಿ ಅವ್ರನ್ನ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ನಾನು ನಂದಕುಮಾರ್ ಅಂತ, ಹೋಮ್ ಸೆಕ್ರೆಟರಿ ಸಾಹೇಬ್ರ ಆಫೀಸಲ್ಲಿ ಸೂಪರ್ವೈಸರ್ ಆಗಿದ್ದೀನಿ ಸರ್. ಏನು ಗೊತ್ತು ನನ್ನ ಮಗಳ ಬಗ್ಗೆ ನಿಮಗೆ? ಸರ್, ನಾನು ನಿಮ್ಮ ಮಗಳನ್ನ ನೋಡಿದೆ ಸರ್. ನೋಡಿದ್ರಾ? ಎಲ್ಲಿ? ಮೇಡಮ್, ನಾನು ನನ್ನ ಫ್ಯಾಮಿಲಿ ಜೊತೆ ದೇವರ ಹತ್ರ ಇರೋ ದೇವದರ ಫಾಲ್ಸ್ಗೆ ಪಿಕ್ನಿಕ್ ಅಂತ ಹೋಗಿದ್ವಿ. ಆಗ ಅದೇ ಬಸ್ಸಲ್ಲಿ ನಿಮ್ಮ ಮಗಳು ನೋಡಿದೆ ಮೇಡಮ್. ಸರಿಯಾಗಿ ನೋಡಿದ್ರೇನ್ರಿ? ದೇವರನ್ನೇ ನೋಡಿದೆ ಸರ್. ಸರ್, ನನ್ನ ಕಣ್ಣು ಯಾವತ್ತೂ ನನಗೆ ಮೋಸ ಮಾಡಲ್ಲ ಸರ್. ನನ್ನ ಮಗಳೇ ಅಂತ ನಿಮ್ಗೆ ಹೇಗ್ರಿ ಗೊತ್ತು? ಸರ್, ನಾನು ನಿಮ್ಮ ಮಗಳು ನೋಡಿದ್ದೀನಿ ಸರ್. ನಮ್ಮ ಹೋಮ್ ಸೆಕ್ರೆಟರಿ ಸಾಹೇಬ್ರ ಜೊತೆ 2-3 ಸತಿ ನಿಮ್ಮ ಮನೆಗೆ ಬಂದೀನಿ ಸರ್. ಆವಾಗ ನಿಮ್ಮ ಮಗಳು ನೋಡಿದ್ದೀನಿ ಸರ್. ಸರ್, ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ನಾ ದೂರದಲ್ಲಿ ಕೈ ಕಟ್ಕೊಂಡು ನಿಂತಿದ್ದೆ ಸರ್. ತಮ್ಮ ಮಗಳನ್ನ ನೋಡಿ ಕೂತ್ಕೊಳ್ಳೋ ಕೇಳಿ ತಮ್ಮ ಕೆಲಸದವ್ರ ಹತ್ರ ಟೀ ಕಳಿಸಿದ್ರು ಸರ್. ಸರ್, ಶಾನೆ ಸಿಂಪಲ್ಲು ಸರ್ ನಿಮ್ಮ ಮಗಳು. ಮುಖ್ಯಮಂತ್ರಿಯವ್ರ ಮಗಳಾದರೂ ಒಂದು ಚೂರುನೂ ಅಹಂಕಾರ ಇಲ್ಲ ಸರ್. ಅದೆಷ್ಟು ಮಾತಾಡ್ತೀರಿ ನೀವು? ಸಾರಿ ಸರ್. ಯಾವಾಗ ನೋಡಿದ್ದು ನನ್ನ ಮಗಳನ್ನ ನೀವು? ಅದೇ ಸರ್, ನಿಮ್ಮ ಮಗಳು ಮದುವೆ ಶಿವದಾಸರ ಮಗ ಭುವನದಾಸರ ಜೊತೆ ಫಿಕ್ಸ್ ಆಗಿತ್ತಲ್ಲ ಸರ್. ಕಾರಣಾಂತರದಿಂದ ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಸರ್. ಅವತ್ತು ಸರ್, ಅವತ್ತೇ ನೋಡಿದೆ ಸರ್. ಸರ್, ಅವ್ರು ಹಾಕ್ಕೊಂಡಿರೋ ಬಟ್ಟೆ ಕೂಡ ನನಗಿನ್ನೂ ಜ್ಞಾಪಕ ಇದೆ ಸರ್. ಪಿಂಕ್ ಕಲರ್ ಕುರ್ತಾ ಹಾಕಿದ್ರು, ಮ್ಯಾಲೆ ಶಾಲ್ ಹೊದ್ಕೊಂಡಿದ್ರು, ಕೈಯಲ್ಲಿ ಒಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ಇತ್ತು ಸರ್. ಹೌದು, ನೀವು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ. ಅವಳ ಹತ್ರ ಪಿಂಕ್ ಕಲರ್ ಕುರ್ತಾ ಇದೆ. ಮೋಸ್ಟ್ಲಿ ಅವತ್ತು ಅದನ್ನೇ ಹಾಕೊಂಡು ಹೋಗಿದ್ಲು ಅವಳು. ಮೇಡಮ್, ನನಗೆ ಡೌಟೇ ಇಲ್ಲ ಮೇಡಮ್, ಅವರು ನಿಮ್ಮ ಮಗಳೇ. ಮತ್ತು ಅವಳು ನೀವು ಮಾತಾಡಿಸ್ಲಿಲ್ವಾ? ಇಲ್ಲ ಮೇಡಮ್, ನಾನು ನಮ್ಮ ಮಿಸಸ್ ಹೇಳ್ತಾ ಇದ್ದೆ, ಅವರು ನಮ್ಮ ಮುಖ್ಯಮಂತ್ರಿಯವ್ರ ಮಗಳು, ನನಗೆ ಚೆನ್ನಾಗಿ ಗೊತ್ತು, ನಿನಗೂ ಪರಿಚಯ ಮಾಡಿಸ್ತೀನಿ ಅಂತ. ಅಷ್ಟರಲ್ಲಿ ಒಂಟೆಕೊಪ್ಪ ಬಸ್ ಸ್ಟಾಪ್ ಬಂತು ಮೇಡಮ್. ಅವ್ರು ಹೇಳ್ಕೊಂಡ್ಬಿಟ್ರು. ಬಸ್ ರಶ್ ಇತ್ತು ಮೇಡಮ್, ನನಗೆ ಅವ್ರನ್ನ ಮಾತಾಡ್ಸೋಕ್ಕೆ ಆಗಲಿಲ್ಲ ಮೇಡಮ್. ಅದಕ್ಕೆ ನಮ್ಮ ಮಿಸಸ್ ಹೇಳ್ತಾನೆ ಇದ್ಲು, ಮುಖ್ಯಮಂತ್ರಿಯವ್ರ ಮಗಳು ಬಸ್ಸಲ್ಲಿ ಯಾಕ್ರಿ ಬರ್ತಾರೆ, ನೀವು ಬೇರೆ ಯಾರನ್ನೂ ನೋಡಿದಿರಿ, ಸುಮ್ಮನಿರಿ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ, ಅವರು ಶಾನೆ ಸಿಂಪಲ್ಲು ಅಂತ. ಸಾಕು ನಿಲ್ಲಿಸ್ರಿ ನಂದಕುಮಾರ್, ಆಡಿದ್ದನ್ನೇ ಆಡ್ತಿರಲ್ರಿ. ಅವ್ರು ಅಲ್ಲಿಂದ ಇಲ್ಲಿಗೆ ಹೋದ್ರು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್. ಸರಿ, ನೀನು ಹೊರಡೆ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಂದಕುಮಾರ್ ಸರ್, ಈ ವಿಷಯ ಎಲ್ಲ ಹೊರಗಡೆ ಬಾಯಿ ಬಿಡಕ್ಕೆ ಹೋಗ್ಬೇಡಿ. ಸರಿ ಸರ್. ತುಂಬ ಮಾತಾಡ್ತೀರಾ ನೀವು? ಇಲ್ಲ ಸರ್. ಹೊರಡಿ. ನಿಮ್ಗೇನು ಅನ್ಸುತ್ತೆ ಚಡಾನಿ? ಸರ್, ಆ ವ್ಯಕ್ತಿ ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ಅನಿಸ್ತಿದೆ. ಅಲ್ರಿ, ನನ್ನ ಮಗಳು ಎಲ್ಲ ಬಿಟ್ಟು ಆ ಒಂಟಿ ಕೊಪ್ಪಳ ಹತ್ರ ಯಾಕ್ರಿ ಹೋಗ್ತಾಳೆ?
ಅಲ್ಲಿ ಯಾರೂ ನನಗೆ ಪರಿಚಯದವ್ರು ಇಲ್ಲ ಕಣ್ರಿ. ಸರ್, ನಂದಕುಮಾರ್ ಅವ್ರ ಪ್ರಕಾರ ನಿಮ್ಮ ಮಗಳು ಒಂಟೆಕೊಪ್ಪದಲ್ಲಿ ಇಳ್ಕೊಂಡಿದ್ದಾರೆ. ಒಂಟೆಕೊಪ್ಪದಿಂದ 10 ಕಿಲೋಮೀಟರ್ ದೂರ ದೇವವನ. ದೇವವನದಲ್ಲೂ ಅವಳಿಗೆ ಗೊತ್ತಿರೋರು ಯಾರೂ ಇಲ್ಲ ಚಡಾನಿಯವರೇ. ಗೊತ್ತಿಲ್ಲದಿರೋರು ಯಾರೂ ಇಲ್ದಿರೋ ಕಾರಣಕ್ಕೆ ಅವ್ರು ಅಲ್ಲಿಗೆ ಹೋಗಿರೋದು ಮೇಡಮ್. ಸರ್, ಮತ್ತೊಂದು ಕಾರಣ ಇದೆ ಸರ್. ನಿಮ್ಮ ಮಗಳಿಗೆ ನಿಮ್ಮ ಮನೆಯಲ್ಲಾದ ಗಲಾಟೆಗಳಿಂದ ವೈರಾಗ್ಯ ಹುಟ್ಟಿರ್ಬೋದು. ಫಿಲಾಸಫಿಕಲ್ ಬೆಟ್ ಆಫ್ ಮೈಂಡ್ ಸರ್. ದೇವವನದಲ್ಲಿ 4 ಆಶ್ರಮಗಳಿದೆ ಸರ್. ನಿರಂಜನ ಗುರುಗಳದು, ಲಕ್ಷ್ಮಣ ತೀರ್ಥ ಆಶ್ರಮ, ದಿವ್ಯಜ್ಯೋತಿ ಆಶ್ರಮ, ಆಮೇಲೆ ಕಿರಣ್ಮಯಿ ಆಶ್ರಮ. ಅವ್ರಿಗೆ ಫಿಲಾಸಫಿಕಲ್ ಬೆಟ್ ಆಫ್ ಮೈಂಡ್ ಇದ್ದಿದ್ದರಿಂದ ನಮ್ಮ ಗೆಸ್ ಪ್ರಕಾರ ಇದು ಯಾವುದಾದ್ರೂ ಒಂದು ಆಶ್ರಮದಲ್ಲಿ ಅವಳು ಉಳ್ಕೊಂಡಿರ್ಬೋದು ಸರ್. ಹಾಗಾಗಿರೋ ಸಾಧ್ಯತೆಗಳಿದೆ. ರೀ, ಮತ್ತಲ್ಲಿಗೆ ಹೋಗೋಣವಾ? ತಡಿ ವಿದ್ಯುಲತಾ, ಮೃಣಾಲಿನಿ ಅಲ್ಲಿದ್ದಾಳ ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳೋಣ, ಆಮೇಲೆ ಹೋಗೋಣ. ಚಡಾನಿಯವರೇ, ನೀವು ಈ ದೇವವನ ಜ್ಯೂರಿಡಿಸ್ಟ್ರಿಕ್ಷನಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನು ಕಲೆಕ್ಟ್ ಮಾಡಿ. ಈಗಾಗಲೇ ನಮ್ಮವ್ರಿಗೆ ಇನ್ಫಾರ್ಮೇಷನ್ ಹೋಗಿದೆ. ಅವರು ಸರ್ಚ್ ಮಾಡ್ತಿದ್ದಾರೆ ಸರ್. ಗುಡ್. ವಿಷಯ ಗೊತ್ತಾದ ಕೂಡಲೇ ತಿಳಿಸ್ತೀವಿ ಸರ್. ಸೀಕ್ರೆಟ್ಸ್ ಮೇಂಟೈನ್ ಮಾಡಿ. ಓಕೆ ಸರ್. ಸರಿ, ನೀವೇ ನೋಡಿ. ನೋಡು ವಿದ್ಯುಲತಾ, ಒಂದಂತೂ ಸ್ಪಷ್ಟ ಆಯಿತು, ನಿನ್ನ ಮಗಳು ಜೀವಕ್ಕೇನೂ ಆಗಿಲ್ಲ, ಸೇಫ್ ಆಗಿದ್ದಾಳೆ. ಸದ್ಯ ನನಗೀಗ ಮನಸ್ಸಿಗೆ ನೆಮ್ಮದಿ ಆಯಿತು ರೀ.